ಈ ಇಡ್ಲಿನ ಫಸ್ಟ್ ಬೈಟ್ ಬಾಯ್ಗಿಟ್ಟಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದೆ ಜಂಗುಳಿಯಲ್ಲಿ ನಿನ್ನ ನೆನಪೇ ಏಕಾಂತ, ನಿನ್ನೆದುರು ನಾನು ಪ್ರೀತಿಯ ಸಾಮಂತ. ನಮಸ್ಕಾರ ಪ್ರಜೆಗಳೇ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚ್ಚೆ. ಇಲ್ಲಿ ಸೇಲಂ ಅಕ್ಕಿನ ಬಳಸ್ತಾ ಇದ್ದೀನಿ. ಅಕ್ಕಿಲಿ ಇಡ್ಲಿ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 3 ಪಾವ್ ಅಷ್ಟು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಪಾವ್ ಇಲ್ಲ ಅಂದ್ರೆ ನೀವು ಬೌಲ್ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಉದ್ದಿನ ಗೋಲಾನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಗೋಲ ಇಲ್ಲ ಅಂತ ಅಂದ್ರೆ ನೀವು ಬೇಳೆ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಅರ್ಧ ಪಾವ್ ಅಷ್ಟು ಗಟ್ಟಿ ಅವಲಕ್ಕಿನ ಹಾಕೊಂತಾ ಇದ್ದೀನಿ. ಆಮೇಲೆ ಅರ್ಧ ಪಾವ್ ಅಷ್ಟು ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಅವಲಕ್ಕಿಯನ್ನ ಬಿಟ್ಟು 2ರಿಂದ 3 ಸತಿ ಇದನ್ನ ತೊಳ್ಕೊಂಡು 6ರಿಂದ 7 ಗಂಟೆಗಳ ಕಾಲ ಇದನ್ನ ನೆನ್ಸ್ಕೊಬೇಕು. ನೆಂದ ನಂತರ ಈ ಅವಲಕ್ಕಿನ ರುಬ್ಕೊಳ್ಳೋಕೆ ಒಂದು ಅರ್ಧ ಗಂಟೆ ಇದ್ದಂಗೆ ನೆನ್ಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ಸರಿ ಹೋಗಂಗೆ ರುಬ್ಕೊಬೇಕು. ಮೊದಲಿಗೆ ಉದ್ದಿನ ಬೇಳೆ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ಅದ ಬಂದು ಫುಲ್ಲು ನೈಸ್ ಆಗಿರಬೇಕು. ಅಕ್ಕಿ ಮತ್ತೆ ಸಬ್ಬಕ್ಕಿ ರುಬ್ಕೊಂಡಿರೋದು ನಿಮಗೆ ತರ್ತರಿಯಾಗಿರಬೇಕು, ರವೆ ತರ. ಇದನ್ನ ಉದ್ದಿನ ಬೇಳೆ ಜೊತೆಯಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ಇವಾಗ ನುಣ್ಣಗೆ ರುಬ್ಕೊಂಡಿರೋ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಸರಿ ಹೋಗಂಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಇದನ್ನ ಸರಿ ಹೋಗಂಗೆ ಮಿಕ್ಸ್ ಅನ್ನ ಮಾಡ್ಕೊಂಡಾದ್ಮೇಲೆ ಇನ್ನು 12 ಗಂಟೆಗಳ ಕಾಲ ಉದುಗುವಿಕೆ ಇಲ್ಲಾಂದ್ರೆ ಫರ್ಮೆಂಟ್ ಆಗಕ್ಕೆ ಅಂತ ಬಿಡಬೇಕು. 12 ಗಂಟೆಗಳ ನಂತರ ಹಿಟ್ಟು ತುಂಬಾ ಚೆನ್ನಾಗಿ ಒದಗ್ ಬಂದಿದೆ. ಇದಕ್ಕೆ 1 ಕಪ್ಪಲ್ಲಿ 1/4 ಸ್ಪೂನ್ ಅಷ್ಟು ಸೋಡಾ ಇಲ್ಲಾಂದ್ರೆ ಏನೋನ ಬಳಸಿ, ಆಮೇಲೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಆಗಿ ಕರಗಬೇಕು. ಆ ಲೆವೆಲ್ಗೆ ಕಲ್ಸ್ಕೊಂಡು ಇದನ್ನ ಹಿಟ್ಟಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲ್ಸ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು. ಆ ಲೆವೆಲ್ಗೆ ಚೆನ್ನಾಗಿ ಕಲ್ಸ್ಕೊಳ್ಳಿ. ಇದನ್ನ ಕ್ಲೀನ್ ಆಗಿ ಕಲ್ಸ್ಕೊಂಡಾದ್ಮೇಲೆ ನಾನಿಲ್ಲಿ ಥಟ್ ಅಂತ ಗ್ಯಾಸ್ ಅನ್ನ ಲೈಟ್ ಮಾಡ್ಕೊಂತಾ ಇದ್ದೀನಿ. ಗ್ಯಾಸ್ ಲೈಟ್ ಆದ್ಮೇಲೆ ಪಟ್ ಅಂತ ಇಡ್ಲಿ ಪಾತ್ರೆ ಇಟ್ಕೊಂತಾ ಇದ್ದೀನಿ. ಇಡ್ಲಿ ಪಾತ್ರೆ ಬಿಸಿ ಆದ್ಮೇಲೆ 1 ಲೀಟರ್ ನೀರನ್ನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ನೀರು ಬಿಸಿ ಆಗೋಷ್ಟರಲ್ಲಿ ನಾನಿಲ್ಲಿ ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಬಾಳೆ ಎಲೆ ಕಟ್ ಮಾಡಿಬಿಟ್ಟು ತುಪ್ಪನ ಸವರ್ಕೊಂತಾ ಇದ್ದೀನಿ. ನೀವು ಬೇಕಂದ್ರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ತುಪ್ಪನ ಹಾಗೆ ಕೂಡ ಸವರ್ಕೊಂಡು ಹಿಟ್ಟನ್ನ ಹಾಕೊಬಹುದು. ನಾನು ಇಲ್ಲಿ ಹಿಟ್ಟನ್ನ ಹಾಕೊಂಡು ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಅನ್ನ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಬೇಯೋಷ್ಟರಲ್ಲಿ ಪುಡಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ಗೆ 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, 10ರಿಂದ 12 ಬೆಳ್ಳುಳ್ಳಿ, ಆಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನ ಬಳಸ್ಕೊಂಡು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ಹಾಕೊಂತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಬಿಳಿ ಎಳ್ಳು ಇದನ್ನ ಎಲ್ಲ 2 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಕ್ಲೀನಾಗಿ ಹುರ್ಕೊತಾ ಇದ್ದೀನಿ, ಕಲರ್ ಚೇಂಜ್ ಆಗೋವರೆಗೂ. ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಆದಮೇಲೆ ಆವಾಗಲೇ ಹುರಿದಿಕೊಂಡಿರೋ ಪ್ಲೇಟಲ್ಲಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು 10ರಿಂದ 15 ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಅಂತ ಬಿಡಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಫುಲ್ಲು ನೈಸಾಗಿ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ತರ್ತರಿಯಾಗಿರಲಿ. ಈ ಥರ ಪುಡಿ ಮಾಡ್ಕೊಳ್ಳಿ. ಇಡ್ಲಿ ಬೆಂದಿದ್ಯಾ ಅಂತ ನೋಡೋಣ ಬನ್ನಿ. ಇಡ್ಲಿ ಬೆಂದಿದ್ಯಾ ಅಂತ ತಿಳ್ಕೊಳ್ಳೋದು ತುಂಬ ಸುಲಭ. ಒದ್ದೆ ಕೈ ಮಾಡಿಕೊಂಡು ಅದನ್ನು 1 ಸತಿ ಮುಟ್ ನೋಡಿ. ನಿಮ್ಮ ಕೈಗೆ ಅಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ಹೂವು ಥರ ಬೆಂದಿರೋ ಇಡ್ಲಿನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ಬಾಳೆ ಎಲೆ ತೆಗ್ದು ಅವಾಗಲೇ ಹುರಿದು ಪುಡಿ ಮಾಡ್ಕೊಂಡಿರೋ ಈ ಪುಡಿನ ಇದಕ್ಕೆ ಸೇರಿಸ್ಕೊಂಡು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ರುಚಿಗೆ ಎಷ್ಟು ಅಗತ್ಯವಿದೆಯೋ ಅಷ್ಟು ತುಪ್ಪವನ್ನು ಇದಕ್ಕೆ ಬಳಸ್ಕೊಳ್ಳಿ. ಬಾಯಲ್ಲಿ ನೀರುರಿಸುವ ಇಡ್ಲಿ ಇವಾಗ ಸಿದ್ಧವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.